ಹಾಯ್ ಹಾಲ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ. ನಾನು ನೆನ್ನೆ ಹೇಳಿದಾಗೆ ನನ್ನ ಓಂ ಶಕ್ತಿ ಜರ್ನಿ ಏನಿದೆ ಅದನ್ನು ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದೆ. ಅದೇ ಥರ ಪಾರ್ಟ್ 1 ಹಾಕಿದ್ದೀನಿ, ಇದು ಪಾರ್ಟ್ 2 ಹಾಕ್ತಾಯಿದ್ದೀನಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ದಯವಿಟ್ಟು ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಎಲ್ಲ ಕೆಲಸ ಮುಗೀತು, ಪಾತ್ರೆ ತೊಳೆದು ಎಲ್ಲ ಊಟ ಮಾಡೆಲ್ಲ ಮುಗೀತು. 11:30 ಆಗಿತ್ತು. ಸೊ ಬಾಗಿಲು ತೊಳೆದ್ಬಿಡೋಣ ಅಂದ್ಬಿಟ್ಟು ಬಂದು ಬಾಗಿಲೆಲ್ಲ ತೊಳ್ಬಿಟ್ಟು ನೀರಲ್ಲಿ ಹಾಕ್ಬಿಟ್ಟು ಬಿಟ್ಬಿಟ್ಟು ವೀಡಿಯೋ ಮಾಡ್ಕೋತಾ ಇದ್ದೀನಿ. ನೀರೆಲ್ಲ ಇದ್ದರೆ ಇನ್ನು ರಂಗೋಲಿ ಚೆನ್ನಾಗಿ ಬರಲ್ಲ ಅಂದ್ಬಿಟ್ಟು ಸ್ವಲ್ಪ ನೀರು ಗುಡಿಸ್ಕೊಂಬಿಡೋಣ ಅಂದ್ಬಿಟ್ಟು ಪಾರ್ಕೆ ತೊಗೊಂಡೆಲ್ಲ ನೀಟಾಗಿ ಗುಡಿಸ್ಕೋತಾ ಇದ್ದೀನಿ. ಗುಡಿಸ್ಕೊಂಡು ಒಂದು 10 ನಿಮಿಷ ರೆಸ್ಟ್ ಮಾಡಿಬಿಟ್ಟು ಬಂದೆ. ಇನ್ನು 1 ಮುಕ್ಕಾಲು ಅವರ್ 2 ಅವರ್ ಆದರೂ ಬೇಕು ನಾನು ರಂಗೋಲಿ ಹಾಕೋದಕ್ಕೆ ಅಂದ್ಬಿಟ್ಟು ನಾನು ಈ ಥರ ಓಂ ಶಕ್ತಿ ಮಾಲೆ ಹಾಕಿದಾಗ ಹಬ್ಬಗಳಿಗೆ ಮಾತ್ರ ಗ್ರ್ಯಾಂಡಾಗಿ ದೊಡ್ಡದಾಗಿ ರಂಗೋಲಿ ಹಾಕ್ತೀನಿ. ಬೇರೆ ಟೈಮ್ಲೆಲ್ಲ ನಾರ್ಮಲ್ ಮೀಡಿಯಮ್ ವಾರದ ಟೈಮಲ್ಲೆಲ್ಲ ಮೀಡಿಯಮ್ ರಂಗೋಲಿ ಹಾಕ್ತೀನಿ. ಒಬ್ಬಳೇ ಹಾಕ್ತಾಯಿದ್ದೀನಿ. ಒಬ್ಬಳೇ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ, ಯಾಕಂದರೆ ಯಾರಾದರೂ ಇದ್ದರೆ ಒಂದೊಂದು ಕೆಲಸ ಬೇಗ ಆಗುತ್ತೆ. ಬಟ್ ನಮ್ಮ ಮನೇಲಿ ನಾನು ನನ್ನ ಹಸ್ಬೆಂಡ್ ಇಬ್ಬರೇ ಇರೋದ್ರಿಂದ ಸೊ ನನ್ನ ಕೆಲಸ ನಾನೇ ಮಾಡ್ಕೋಬೇಕು. ನಮ್ಮ ಮನೆಯವ್ರ ಮೇಲ್ಗಡೆ ಬಾಲ್ಕನಿಯಲ್ಲಿ ಕೂತ್ಕೊಂಡು ಪಾಪ ನೋಡ್ಕೋತಾ ಇದ್ರು. ಒಬ್ಬಳೇ ಇದ್ದೀನಿ ಆಚೆ ಅಂದ್ಬಿಟ್ಟು, ಯಾಕೆಂದರೆ ನಮ್ಮ ರೋಡಲ್ಲಿ ಯಾರೂ ಓಡಾಡೋಲ್ಲ. 10 ಗಂಟೆ ಆದಮೇಲೆ ಯಾರೂ ಓಡಾಡೋದೇ ಇಲ್ಲ ನಮ್ಮ ರೋಡಲ್ಲಿ. ಸೊ ಅದಕ್ಕೆ ಅವ್ರು ರಂಗೋಲಿ ಹಾಕ್ತಾಯಿದ್ರು. ಆಯ್ತಾ ಅಂತ ಕೇಳ್ತಾನೆ ಇದ್ದರು. ನಾನು ಹಾಕೋ ಅಷ್ಟೊತ್ತಿಗೆ 2 ಗಂಟೆ ಆಗಿತ್ತು ನೈಟು. ಇನ್ನೇನು ಮಾಡೋದು ಅಂದ್ಬಿಟ್ಟು ನನಗಂತೂ ಬಕ್ಕೊಂಡು ಹಾಕಿ ಸೊಂಟ ಬ್ಯಾಕ್ ಪೇನ್ ಬಂದುಬಿಟ್ಟಿತ್ತು. ಇನ್ನೇನು ಮಾಡೋಕ್ಕಾಗಲ್ಲ, ಹಾಕಲೇಬೇಕು ಅಂದ್ಬಿಟ್ಟು ನನಗೆ ರಂಗೋಲಿ ಹಾಕೋದು ತುಂಬ ಇಷ್ಟ. ಸೊ ಹಾಕ್ತಾಯಿದ್ದೀನಿ. ರಂಗೋಲಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ನನಗೂ ಖುಷಿಯಾಗುತ್ತೆ. ರಂಗೋಲಿ ಹಾಕೋರು ಯಾರ್ಯಾರು ಇಷ್ಟಪಡ್ತೀರೋ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ರಂಗೋಲಿನ ಇಷ್ಟಪಡೋರು ರಂಗೋಲಿ ಫ್ಯಾನ್ಸ್ ಯಾರಿದ್ದೀರ? ನನಗಂತೂ ರಂಗೋಲಿ ಹಾಕೋದು ತುಂಬ ಇಷ್ಟ. ಸೊ ಅದಕ್ಕೆ ಹಾಕ್ತಾಯಿದ್ದೀನಿ. ಈ ಥರ ದೊಡ್ಡ ರಂಗೋಲಿ ಹಾಕಬೇಕು ಅಂದರೆ ಯಾರಾದರೂ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಯಾರೂ ಸಪೋರ್ಟ್ ಮಾಡಲ್ಲ. ನಮ್ಮ ಮನೆಯವ್ರಿಗೆ ಪಾಪ ಗೊತ್ತಾಗಲ್ಲ, ಅವ್ರು ಸುಮ್ಮನೆ ಕೂತಿದ್ರು ಮೇಲ್ಗಡೆ. ನಾನು ಬಕ್ಕೊಂಡು ಕೂತ್ಕೊಂಡು ಎಲ್ಲ ಸಾಹಸ ಮಾಡಿದ್ದೀನಿ ರಂಗೋಲಿ ಹಾಕೋದಕ್ಕೆ. ಸೆಕೆ ನೀರಂತೂ ಸುರಿದೋಗ್ಬಿಡ್ತು. ಇದು ನಾವು ಡಯಟು ಮತ್ತು ವಾಕ್ ಮಾಡೋದಕ್ಕಿಂತ ಡೈಲಿ ಹಿಂಗೆ 2 ಅವರ್ ಕೂತ್ಕೊಂಡು ರಂಗೋಲಿ ಹಾಕ್ಬಿಟ್ರೆ ಬಕ್ಕೊಂಡು ಅದೇ ಸಣ್ಣಗೆ ಹೋಗ್ಬಿಡ್ತೀವಿ ಅನಿಸುತ್ತೆ. ಸೊ ನಾನು ನೋಡಿ ಬೇಗ ಹಾಕ್ತಾಯಿದ್ದೀನಿ, ಬೇಗ ಆಗಲಿ ಅಂತ. ಯಾರಿಗೆಲ್ಲ ರಂಗೋಲಿ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ನನ್ನ ಓಂ ಶಕ್ತಿ ಜರ್ನಿ ವೀಡಿಯೋಸ್ ಇನ್ನೂ ಬರುತ್ತೆ, ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ದಯವಿಟ್ಟು ನೋಡಿ ಸಪೋರ್ಟ್ ಮಾಡಿ. ಇನ್ನೂ ರಂಗೋಲಿ ಫಿನಿಶ್ ಆಗೋ ಎಂಡಿಂಗ್ ಬಂದಿದೆ, ಫಿನಿಶ್ ಆಯಿತು ನೋಡಿ. ಈ ಥರ ಇದೆ ರಂಗೋಲಿ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ, ಲೈಕ್ ಮಾಡೋದು ಮರಿಬೇಡಿ. ನಾನು ಆಚೆ ನಿಂತ್ಕೊಂಡು ವೀಡಿಯೋ ಮಾಡ್ತಾಯಿದ್ದೀನಿ ನೋಡಿ. ಈ ಥರ ಹಾಕಿದ್ದೀನಿ ನಮ್ಮ ಮನೆ ಬಾಗಿಲು. ಈ ಥರ ಎಷ್ಟು ದೊಡ್ಡ ರಂಗೋಲಿ ಹಾಕಿದ್ದೀನಿ. ಹಾಕೋ ಅಷ್ಟು ಸುಸ್ತಾಗೋಯ್ತು. ಇನ್ನೂ ಡಿಸೈನ್ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲೇ ಸುಸ್ತಾಗೋಗ್ಬಿಟ್ಟಿತ್ತು. ಸೊ ಅದಕ್ಕೆ ಇಷ್ಟು ಹಾಕಿದ್ದೀನಿ ನನ್ನ ಕೈಲಾದ ಮಟ್ಟಿಗೆ. ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಇನ್ನು ಮಲಗೋ ಟೈಮ್ ಬಂತು, ಬೆಳಗ್ಗೆ ನೋಡ್ಕೊಳ್ಳೋಣ ಮಿಕ್ಕಿದ ಕೆಲಸ ಅಂದ್ಬಿಟ್ಟು ನಾನು ವೀಡಿಯೋಗೊಂದು ಲವ್ ಸಿಂಬಲ್ ತೋರಿಸ್ಬಿಟ್ಟು ಸರಿ ಹೊರಟೆ ಮಲ್ಕೊಳ್ಳೋಕ್ಕೆ. ಗುಡ್ ನೈಟ್ ಆಲ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ.